ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾನು ಅಭಿನಂದನ್, ಆವಾಸ ಕ್ರಿಯೇಷನ್ಸ್ ಇಂದ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್ ನೆನ್ನೆ ಟೈಮ್ ಟೇಬಲ್ ಬಂದಿದೆ. 23, 24, 25 ಆ PDF ನಿಮ್ಗೆ ಸಿಗ್ತಾ ಇದೆ ಅನ್ಕೋತೀನಿ. ಸುಮಾರು ಒಂದು 4 ಸೆಷನ್ ಅಲ್ಲಿ ಸುಮಾರು ಎಕ್ಸಾಮ್ಗಳು ನಡೀತಾ ಇದೆ. ಇನ್ನೊಂದು ಏನು ಶಾಕ್ ಆಗೋ ವಿಷಯ ಏನಪ್ಪಾ ಬಂದಿದೆ ಅಂದ್ರೆ, ಸ್ವಲ್ಪ ವಿಷಯಗಳಿಗೆ ನಾವು CET ಎಕ್ಸಾಮ್ನ ಮಾಡಲ್ಲ ಅಂತ ಬಂದಿದ್ದಾರೆ. ಕೆಲವರು ಟೈಮ್ ಟೇಬಲ್ ಹುಡುಕಿದ್ದಾರೆ, ಟೈಮ್ ಟೇಬಲ್ ಅಲ್ಲಿ ಎಲ್ಲಿ ನಮ್ಮ ಸಬ್ಜೆಕ್ಟ್ ಇಲ್ವಲ್ಲ ಅಂತ. ಕೆಲವರು ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀರಾ. ಗ್ರೂಪ್ A, ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಅಂತ ಇದೆಯಲ್ಲ, ಆ ಟೈಮ್ ಟೇಬಲ್ ಕೆಳಗೆ ಗ್ರೂಪ್ 1 ಅಂದ್ರೆ ಯಾವ ಸಬ್ಜೆಕ್ಟ್ಸ್, ಗ್ರೂಪ್ 2 ಅಂದ್ರೆ ಯಾವ ಸಬ್ಜೆಕ್ಟ್ಸ್, ಗ್ರೂಪ್ 3 ಅಂದ್ರೆ ಯಾವ ಸಬ್ಜೆಕ್ಟ್, ಗ್ರೂಪ್ 4 ಅಂದ್ರೆ ಯಾವ ಸಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಸಬ್ಜೆಕ್ಟ್ ಯಾವ ಗ್ರೂಪ್ ಅಲ್ಲಿ ಬರುತ್ತೆ ನೋಡ್ಕೊಂಡು ಎಕ್ಸಾಮ್ನ ಬರೀರಿ. ಆಮೇಲೆ ಸೆಂಟ್ರ್ ಎಲ್ಲಿ ಅಂದ್ರೆ ಮಾನಸ ಗಂಗೋತ್ರಿನೇ ಇರುತ್ತೆ. ಡೇಟ್ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸಾಮ್ ಇರುತ್ತೆ ಅನ್ನೋದು ಅದೇ ಡಿಪಾರ್ಟ್ಮೆಂಟ್ ಅಂತ ಇರಲ್ಲ. ಈಗ ನಂದು ಕನ್ನಡ ಅಂದ್ರೆ ಕನ್ನಡ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸಾಮ್ ಇರಲ್ಲ. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ಸೋಮವಾರ ತಿಳಿಸ್ಬೋದು. ಇವತ್ತಿನ್ನೂ ಯಾವುದು ಅಪ್ಡೇಟ್ ಬಂದಿಲ್ಲ. ಆಲ್ ಟಿಕೆಟ್, ಸುಮಾರು ಜನ ಆಲ್ ಟಿಕೆಟ್ ಬಂದಿದೆಯಾ ಅಂತ ಕೇಳ್ತಾ ಇದ್ರ. ಬಂದಿಲ್ಲ. ಬಂದ್ ಕೂಡಲೇ ತಿಳಿಸ್ತೀನಿ. ನೀವು ಬಂದ್ರೆ ನನಗೆ ಮೆಸೇಜ್ ಮಾಡಿ, ಸರಿನಾ? ಅದಾದ್ಮೇಲೆ ಇನ್ನೊಂದು ಅಂದ್ರೆ, ಹೇಗೆ CET ಇಲ್ಲದೆ ಹೇಗೆ ಸೆಲೆಕ್ಟ್ ಮಾಡ್ಕೋತಾರೆ ಸುಮಾರು ಸಬ್ಜೆಕ್ಟ್ಗೆ. ನನಗೆ ಪಬ್ಲಿಕ್ ಎಡ್ ಅವ್ರು ಮೆಸೇಜ್ ಮಾಡಿದ್ರು, ಸೋಷಿಯಾಲಜಿ ಅವ್ರು ಮೆಸೇಜ್ ಮಾಡಿದ್ರು. ಏನಂದ್ರೆ CET ಎಕ್ಸಾಮ್ ಇಲ್ಲ, ಹೇಗೆ ನಮ್ಮನ್ನ ಸೆಲೆಕ್ಟ್ ಮಾಡ್ಕೋತಾರೆ ಅಂತ. ನೀವು ಡಿಗ್ರಿಲಿ ಆ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದಿದ್ರಿ ಅದ್ರ ಮೇಲೆ ನಿಮ್ಮ ಸೀಟ್ನ ಡಿಸೈಡ್ ಮಾಡ್ತಾರೆ. ಇವಾಗ 100 ಜನ ಅಪ್ಲಿಕೇಶನ್ ಹಾಕಿದ್ರು ಅನ್ಕೊಂಡ್ರೆ, ಇಲ್ಲ 1000 ಜನ ಹಾಕೊಂಡಿದ್ರು ಅಂದ್ರೆ ಅದ್ರಲ್ಲಿ ಯಾರು ಟಾಪ್ 100 ಇರುತ್ತೋ ಆ ಥರ ಲೀಸ್ಟ್ ಮಾಡ್ತಾರೆ. ಈಗ ನಾನು 90 ತೆಗೆದಿದ್ರೆ ಮೇಲೆ ಇರ್ತೀನಿ, 89 ತೆಗೆದ್ರೆ ಅದು ಸಬ್ಜೆಕ್ಟ್ ಮಾತ್ರ. ನೀವು ಯಾವ ಸಬ್ಜೆಕ್ಟ್ ಅಲ್ಲಿ PG ಮಾಡಬೇಕು ಅನ್ಕೊಂಡಿದ್ರು ಆ ಸಬ್ಜೆಕ್ಟ್ ಮಾತ್ರ. ಉದಾಹರಣೆ ಸೋಷಿಯಾಲಜಿ ಮಾಡಬೇಕು ಅಂದ್ರೆ ಡಿಗ್ರಿಲಿ ತೆಗೆದಿರೋ ಸೋಷಿಯಾಲಜಿ ಮಾರ್ಕ್ಸ್ ಮೇಲೆ ನಿನ್ನ ಮೆರಿಟ್ ಲಿಸ್ಟ್ ನ ಬಿಡ್ತಾರೆ, ಸರಿನಾ? ಅದಾದ್ಮೇಲೆ ಸೆಕೆಂಡ್ ರೌಂಡ್ ಅಪ್ಲಿಕೇಶನ್ ಬಿಟ್ಟಾಗ ನೀವು ಅದನ್ನ ಸೆಪ್ಟೆಂಬರ್ 1ನೇ ವೀಕಲ್ಲಿ ಬಿಡ್ತೀನಿ ಅಂತ ಹೇಳಿದ್ರೆ, ಸೆಪ್ಟೆಂಬರ್ 1ನೇ ವೀಕಲ್ಲಿ ಅವರು ಸೆಕೆಂಡ್ ರೌಂಡ್ ಅಪ್ಲಿಕೇಶನ್ ಬಿಟ್ಟಾಗ ನೀವು ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಳಕ್ ಆಗತ್ತೆ. ಈಗ ನಾನು ಮಾನಸ ಗಂಗೋತ್ರಿ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಂಡೆ ಅಂದ್ರೆ, ಈಗ ಮಾನಸ ಗಂಗೋತ್ರಿಗೆ ಒಂದು 500 ಜನ ಅಪ್ಲಿಕೇಶನ್ ಹಾಕ್ತಾರೆ ಅಂದ್ರೆ ಅದರಲ್ಲಿ ಎಷ್ಟು ಸೀಟ್ ಇದೆ ಅಷ್ಟು ಜನಕ್ಕೆ ಕ್ಯಾಟಗರಿ ಬೇಸ್ಡ್ ಅವೆಲ್ಲನೂ ಲೆಕ್ಕ ಹಾಕಿ ಸೀಟ್ನ ಕೊಡ್ತಾರೆ. ಆಮೇಲೆ ಹೇಳ್ತಾ ಇದ್ದಾರೆ ಅವರು ಈ ಸಲ ಏನಂದ್ರೆ, ನಾವು ಎಕ್ಸಾಮ್ ಮಾಡಿದ ದಿನನೇ ಕೀ ಆನ್ಸರ್ನ ಬಿಡ್ತೀವಿ. ಎಕ್ಸಾಮ್ ಕಳೆದ ವರ್ಷ ಎಲ್ಲ 1 ದಿನ 2 ದಿನ ಗ್ಯಾಪ್ ಇರ್ತಿತ್ತು. ಅವ್ರು ಈ ಸಲ ಹೇಳ್ತಾ ಇರೋದಂದ್ರೆ, ಎಕ್ಸಾಮ್ ಮಾಡಿದ ದಿನನೇ ಬಿಡ್ತೀವಿ. ಏನಾದ್ರು ನಿಮ್ಗೆ ನನ್ನ ಹತ್ರ ಸಾಕ್ಷಿ ಇದೆ, ನಾನು ಬರ್ತಿರೋ ಆನ್ಸರ್ ಕರೆಕ್ಟ್ ಅಂದ್ರೆ ನೀವು ಅದನ್ನ ಅಬ್ಜೆಕ್ಷನ್ ಕೂಡ ಹಾಕ್ಬೋದು 2 ದಿನದೊಳಗೆ. ಅದಕ್ಕೆ 150 ರೂಪಾಯಿ, ಒಂದು ಕ್ವಶನ್ಗೆ ಅಬ್ಜೆಕ್ಷನ್ ಹಾಕಕ್ಕೆ 150 ರೂಪಾಯಿನ ಕೇಳ್ತಾರೆ. ಅದಾದ್ಮೇಲೆ ಅದೇ ನಿಮ್ಗೆ ಈಗ ಅರ್ಥ ಆಯ್ತು ಅನ್ಕೋತೀನಿ. ನೀವು ಯಾರ್ಯಾರು CET ಬರೀತಲ್ಲ, ನೀವು ಏನು ಡಿಗ್ರಿಲಿ ಮಾರ್ಕ್ಸ್ ತೆಗ್ದಿರ್ತೀರಲ್ಲ ಅದ್ರ ಮೇಲೆ ನಿಮ್ಗೆ ಸೀಟ್ನ ಅಲಾಟ್ ಮಾಡ್ತಾರೆ. ಜೊತೆಗೆ ನೀವು ಅವಾಗ ಏನು ಸ್ಪೋರ್ಟ್ಸ್, ಗ್ರಾಮೀಣ ಈ ಟೈಮಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಸುಮಾರು ಜನ ಒಂದೇ ಮಾರ್ಕ್ಸ್ ತಗೊಂಡಿರ್ತೀರಾ, CET ಓದ್ಕೊಳ್ಳೋಣ ಅಂತ ಅನ್ಕೊಂಡಿರ್ತೀರಾ. ಬಟ್ ಇವಾಗ ಏನಂದ್ರೆ ಮೇಯ್ನ್ ಆಗಿ ಗ್ರಾಮೀಣ, ಕನ್ನಡ ಮಾಧ್ಯಮ ಮತ್ತೆ ಸ್ಪೋರ್ಟ್ಸ್ ಕೋಟ, NSS ಕೋಟ ಎಲ್ಲ ಇವಾಗ ಕೆಲ್ಸಕ್ಕೆ ಬರುತ್ತೆ. ಸೋಷಿಯಾಲಜಿ ಎಲ್ಲ ನಡೀತಾ ಇತ್ತು ಎಂಟ್ರೆನ್ಸ್ ಎಕ್ಸಾಮ್ ಹಿಂದೆ, ಆದ್ರೆ ಈ ಸಲ ಯಾಕೆ ನಡೆಸ್ತಾ ಇಲ್ಲ ಅಂತ ಗೊತ್ತಿಲ್ಲ. ನೋಡೋಣ. ಅದಾದ್ಮೇಲೆ ಸುಮಾರು ಜನ ಎಕ್ಸಾಮ್ ಡೇಟ್ ಪೋಸ್ಟ್ಪೋನ್ ಆಗ್ಬೋದಾ ಅಂತ ಕೇಳ್ತಾ ಇದ್ದೀರಾ. ಈಗ 90% ಡೌಟ್. ಯಾಕಂದ್ರೆ ಟೈಮ್ ಟೇಬಲ್ ಬಿಟ್ಟಿದ್ದಾರೆ ಅಂದ್ರೆ 90% ಡೌಟ್. ಇನ್ನು ಉಳಿದಿರೋದೇ 10%. ಅದನ್ನ ಕಾದ್ ನೋಡ್ಬೇಕು, ಬಿಡ್ತಾರ ಎಕ್ಸ್ಚೇಂಜ್ ಮಾಡ್ತಾರ ಇಲ್ವಾ ಅಂತ. ಈಗ ನನಗೆ ಯಾಕೊಂಡು ಮಾಡೋ ಡೌಟ್ ಅನಿಸ್ತಾ ಇದೆ. 90% 23ರಿಂದ 25 ನಡೀತಾ ಇದೆ. ಸುಮಾರು ಜನ ಆ ಡೇಟ್ಗಳಲ್ಲೇ ನನ್ನ ಎಕ್ಸಾಮ್ ಇದೆ ಅಂತ ಇವಾಗ ಅದಕ್ಕೆ ಲೆಟರ್ ಬರ್ಕೊಡ್ಬೇಕಾಗುತ್ತೆ. ಬರ್ಕೊಡೋರು ಬರ್ಕೊಡಿ. ಯಾಕಂದ್ರೆ ಇನ್ನೇನು ದಾರಿ ಇಲ್ಲ ನಿಮ್ಮ ಯೂನಿವರ್ಸಿಟಿಗೆ, ನಿಮ್ಮ ಕಾಲೇಜ್ ಯೂನಿವರ್ಸಿಟಿಗೆ ಬರೆದುಕೊಟ್ಟು ಅಲ್ಲಿ ಚೇಂಜ್ ಮಾಡಿಸ್ಕೋಬಹುದು. ಯಾಕಂದ್ರೆ ಈಗ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ದಾರೆ ಅನ್ಸುತ್ತೆ. ನೀವು ಅಲ್ಲಿ ಅವರಿಗೆ ವಿಷಯ ತಿಳಿಸಿ, ಈ ತರ ಇದೆ ಅಂತ ತಿಳಿಸಿ ನಿಮ್ಮ ಯೂನಿವರ್ಸಿಟಿಗಳಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಉತ್ತಮ ಅಂತ ನನಗೆ ಅನಿಸ್ತಾ ಇದೆ. ಅದಾದ್ಮೇಲೆ ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್ ಪ್ರೋಸೆಸ್ ಶುರುವಾದಾಗಲಿ ನಾನು ಪ್ರತಿ ಶನಿವಾರ ನಾನು ಲೈವ್ನ ಮಾಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಇವತ್ತು ಸಂಜೆ 7:15, 8 ಗಂಟೆ ಆಜುಬಾಜಲ್ಲಿ ಲೈವ್ ಮಾಡೋಣ. ಎಲ್ಲ ಬನ್ನಿ ಮಾತಾಡೋಣ. ಒಬ್ರು ನಾನು ಯೂನಿವರ್ಸಿಟಿಗೆ ಬರ್ತೀನಿ, ಲೆಟರ್ ಬರ್ಕೊಡ್ತೀನಿ, ನಿಮ್ ಮಾಹಿತಿ ಕೊಡಿ ಅಂತ ಕೂಡ ಕೇಳ್ತಾ ಇದ್ದಾರೆ. ನೀವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ನೀವು ತುಂಬಾ ದೂರದಿಂದ ಇರ್ತೀರಾ, ಬರೋಕ್ಕಾಗಲ್ಲ. ಅವ್ರು ಅಷ್ಟು ದೂರದಿಂದ ಧಾರವಾಡದಿಂದ ಬರ್ತಾ ಇದ್ದಾರೆ. ಅವ್ರಿಗೂ ಸಪೋರ್ಟ್ ಮಾಡಿ. ಅವರು ಬಂದು ಲೆಟರ್ನ ಕೂಡ ಬರ್ಕೊಡ್ತಾರೆ. ಇಲ್ಲಿ 90% ಈಗ ಪೋಸ್ಟ್ಪೋನ್ ಮಾಡೋ ಡೌಟು ಅನ್ಕೋತೀನಿ. ಬಟ್ ನಿಮ್ಮ ಯೂನಿವರ್ಸಿಟಿ ಕೂಡ ನಿಮ್ಮ ಲೆಕ್ಚರರ್ಸ್ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಖಂಡಿತ ಆಗುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ, CET ಇಲ್ಲ, ನಮ್ದು ಏನಾಗುತ್ತೋ ದುಡ್ಡು ರೀಫಂಡ್ ಮಾಡ್ತಾರ ಅನ್ನೋದು ಅದು ಇನ್ನೂ ಗೊಂದಲ ಇದೆ. ಕೆಲವರು ಫೋನ್ ಮಾಡಿ ಕೇಳಿದ್ರಂತೆ, ಅದಕ್ಕೆ ಎಕ್ಸಾಮ್ ಏನಾದ್ರು ಕ್ಯಾನ್ಸಲ್ ಆದ್ರೆ ರೀಫಂಡ್ ಮಾಡ್ತೀವಿ ಅಂತ ಹೇಳಿದ್ರಂತೆ. ನೋಡೋಣ ಅದನ್ನ ಏನ್ ಮಾಡ್ತಾರೆ. ನನ್ನ ಪ್ರಕಾರ 50% ಅವ್ರು ಮಾಡಲ್ಲ.
ಯಾಕಂದರೆ 50% ಅವ್ರು ಖಂಡಿತ ರೀಫಂಡ್ ಮಾಡಲ್ಲ. ಇನ್ನೇನಾದರೂ ಬೈ ಚಾನ್ಸ್ ಏನಾದ್ರು ರೂಲ್ಸ್ ಎಲ್ಲ ಚೇಂಜ್ ಆಗಿ ಅವರು ರೀಫಂಡ್ ಮಾಡಿದ್ರೆ ಮಾಡ್ಬೋದು, ಇಲ್ಲ ನಿಮ್ಮ ಸೆಕೆಂಡ್ ಟೈಮ್ ಕಟ್ಟಬೇಕಾಗಿರೋ ಫೀಸನ್ನು ಕಡಿಮೆ ಮಾಡಿದ್ರು ಮಾಡ್ಬೋದು. ನೋಡೋಣ ಆಯಿತಾ. ಇವತ್ತು ಸಂಜೆ 7:45ರಿಂದ 8 ಗಂಟೆ ಒಳಗೆ ಲೈವ್ಗೆ ಬರ್ತೀನಿ, ಬನ್ನಿ, ಅಲ್ಲಿ ಎಲ್ಲ ಏನು ಡಿಸ್ಕಸ್ ಮಾಡೋಣ. ಇದೇ ರೀತಿ ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್ ಬಗ್ಗೆ ಯಾವುದೇ ಮಾಹಿತಿ ಬೇಕಾದರೂ ದಯವಿಟ್ಟು ನಮ್ಮ ಆವಾಸ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.